ನಮಸ್ಕಾರ ಕರ್ನಾಟಕ. ಎಲೆಕ್ಟೋರಲ್ ಬಾಂಡ್ ಹಗರಣ ಇದು ಇತ್ತೀಚೆಗೆ ಕಾಂಗ್ರೆಸ್ ಪ್ರತಿಪಕ್ಷಗಳು ಮತ್ತು ತಮಗೆ ತಾವೇ ಬುದ್ಧಿವಂತರು ಮಿಕ್ಕವರೆಲ್ಲ ದಡ್ಡರು ಎಂದುಕೊಂಡಿರುವ ಎಡಚರ ಧ್ರುವ್ ರಾಠಿ ಮತ್ತವನ ಹಿಂಬಾಲಕರು ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರ ಮೇಲೆ ಮಾಡುತ್ತಿರುವ ಹಗರಣದ ಆರೋಪ. ಕಳೆದ 10 ವರ್ಷಗಳಿಂದ ಯಾವುದೇ ಕಳಂಕವಿಲ್ಲದೆ ಭ್ರಷ್ಟಾಚಾರದ ಲವಲೇಶವೂ ಸುಳಿಯದೆ ದೇಶವನ್ನು ಸುಭದ್ರವಾಗಿ ಮುನ್ನಡೆಸುತ್ತಿರುವ ನರೇಂದ್ರ ಮೋದಿಯವರ ಘನತೆಗೆ ಮಸಿ ಬಳಿಯಲು ಇವರೆಲ್ಲರೂ ಸೇರಿ ಆಯ್ದುಕೊಂಡಿರುವ ಕೊನೆಯ ಸುಳ್ಳಿನ ಅಸ್ತ್ರ ಅದೇನೇ ಇರಲಿ. ಈಗ ಎಲೆಕ್ಟ್ರಾರಲ್ ಬಾಂಡ್ ಎಂಬುದು ಏನೆಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಯಾವುದೇ ವ್ಯಕ್ತಿ, ಸಂಸ್ಥೆ ಅಥವಾ ಕಂಪನಿ ಚುನಾವಣಾ ಪಕ್ಷಗಳಿಗೆ ನೀಡುವ ದೇಣಿಗೆ. ಬಿಜೆಪಿಯು ಸೇರಿ ರಾಷ್ಟ್ರದ ಎಲ್ಲಾ ಪಕ್ಷಗಳು ಈ ಮೂಲಕ ದೇಣಿಗೆಯನ್ನ ಪಡೆದುಕೊಂಡಿದೆ. ಭಾರತದ 18 ರಾಜ್ಯಗಳು ಹಾಗೂ ಕೇಂದ್ರದಲ್ಲೂ ಕೂಡ ಅಧಿಕಾರದಲ್ಲಿರುವ ಬಿಜೆಪಿ ಬಾಂಡ್ ಮೂಲಕ ಪಡೆದುಕೊಂಡಿದ್ದು 6,000 ಕೋಟಿ ರೂಪಾಯಿ. ಕೇವಲ 3 ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಇದರ ಮೂಲಕ ಪಡೆದುಕೊಂಡಿದ್ದು 1,123 ಕೋಟಿ ರೂಪಾಯಿ. ಆಶ್ಚರ್ಯ ಮತ್ತು ಗಮನಿಸಬೇಕಾಗಿರುವ ಅಂಶ ಏನಪ್ಪಾ ಅಂದ್ರೆ, ಕೇವಲ ಒಂದೇ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿಯ ಟಿಎಂಸಿ ಇದರ ಮೂಲಕ ಪಡೆದುಕೊಂಡಿದ್ದು 1,092 ಕೋಟಿ ರೂಪಾಯಿ. ಟಿಎಂಸಿ ಈ ಮೊತ್ತವನ್ನು ಬಿಜೆಪಿಯ ಮೊತ್ತದೊಂದಿಗೆ ಹೋಲಿಕೆ ಮಾಡಿ ನೋಡಿದರೆ ಬಿಜೆಪಿ 20,000 ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ಪಡೆದುಕೋಬೇಕಾಗಿತ್ತು. ಆದರೆ ಬಿಜೆಪಿ ಪ್ರಪಂಚದ ಅತಿದೊಡ್ಡ ಪಕ್ಷವಾಗಿ ತನಗೆ ದೇಣಿಗೆಯನ್ನು ಪಡೆದುಕೊಂಡಿದ್ದು ಕೇವಲ 6,000 ಕೋಟಿ ರೂಪಾಯಿ. ಇದನ್ನೇ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಭಾರತದ ಅತಿದೊಡ್ಡ ಹಗರಣ ಎಂಬ ರೀತಿಯಲ್ಲಿ ಬಿಂಬಿಸುತ್ತಿದ್ದಾರೆ. ಬಹುಶಃ ಸ್ವತಂತ್ರ ನಂತರ 1947ರಿಂದ 2014ರವರೆಗೆ ಈ ದೇಶವನ್ನ 60 ವರ್ಷಗಳ ಕಾಲ ಆಳಿ ಸುಮಾರು 4 ಲಕ್ಷ ಕೋಟಿಗೂ ಅಧಿಕ 5 ಟ್ರಿಲಿಯನ್ನಷ್ಟು ಭಾರತೀಯರ ಹಣವನ್ನು ನುಂಗಿ ಹಗರಣ ಮಾಡಿರುವ ಕಾಂಗ್ರೆಸ್ ಮತ್ತು ಇತರರಿಗೆ ಮರೆತು ಹೋಯಿತೇನೋ. ಯೋಚಿಸಿ, ಇವರ ಈ ಸುಳ್ಳುಗಳಿಗೆ ಮರುಳಾಗದಿರಿ. ಧನ್ಯವಾದ.